ಓಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ಬ್ಲಾಗ್ಸ್ ಅಂತ. ಇನ್ನು ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ವಿಡಿಯೋ ಇರುತ್ತೆ ಅಂದರೆ, ನೀವೇನಾದರೂ ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ನಿಮ್ಮದು ವಾಚ್ ಟೈಮು 4000 ಕಂಪ್ಲೀಟಾಗಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟಾಗಿ ನೀವು ಚಾನಲ್ನ ಏನಾದರೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಥರ ಇದ್ದರೆ ಏನೇನು ಚೆಕ್ ಮಾಡಬೇಕು, ಏನೇನು ಪ್ರೊಸೆಸ್ ಇರುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋನ ನೋಡಿ. ಎಲ್ರಿಗೂ ಅಂದರೆ ಚಾನಲ್ ಮಾನಿಟೈಸೇಷನ್ ಆಗ್ದಲೇ ಇರೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲದನ್ನು ಹೇಳ್ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ಬಂದು, ಮೊನೋಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಎಲ್ಲ ವಿಡಿಯೋ ಶಾರ್ಟ್ಸು ಲೈವ್ದು ಯಾವುದೇ ಆದ್ರೂ ಅಷ್ಟೇ ಪ್ರೈವೇಟು ಮತ್ತು ಅನ್ಲಿಸ್ಟಲ್ಲಿ ಇರಬಾರ್ದು. ಎಲ್ಲದೂ ಪಬ್ಲಿಕಲ್ಲೇ ಇರಬೇಕು. ಒಂದೊಂದು ಇವಾಗ ನೀವು ಲೈವ್ ಮಾಡಿರ್ತೀರ, ಅದು ಒಂದೊಂದು ಪ್ರೈವೇಟ್ ಇರುತ್ತೆ, ಅನ್ಲಿಸ್ಟಲ್ಲಿರುತ್ತೆ. ಅದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋ ಶಾರ್ಟ್ಸು ಲೈವ್ ಎಲ್ಲದು ಪಬ್ಲಿಕಲ್ಲೇ ಇರಬೇಕು. ಯಾವುದೂ ಪ್ರೈವೇಟ್ ಆಗಲಿ ಅನ್ಲಿಸ್ಟಲ್ಲಾಗಿ ಇರಬಾರ್ದು. ಇದು ಮೇನ್ ಪಾಯಿಂಟ್, ಓಕೆನಾ? ಒಟ್ಟಿನಲ್ಲಿ ಎಲ್ಲದೂ ಪಬ್ಲಿಕಲ್ಲೇ ಇರಬೇಕಾಗುತ್ತೆ. ಇದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಪ್ರೊಸೆಸ್ ಮಾಡ್ಕೊಳ್ಳಿ. ಅಂದರೆ ವೀಡಿಯೋಸ್ ಆದರೂ ಆಗ್ಬೋದು, ಶಾರ್ಟ್ಸ್ ಆದರೂ ಆಗ್ಬೋದು. ಇವಾಗ ಜಾಸ್ತಿ ಅನ್ಲಿಸ್ಟು ಪ್ರೈವೇಟ್ ಬರೋದು, ನಾವು ಲೈವ್ ಮಾಡ್ತೀವಲ್ವ, ಲೈವಲ್ಲಿ ಒಂದೊಂದು ಥಾಟ್ದು ನಾವು ಮಾತಾಡಿರೋದು ಒಂದೊಂದು ಹೈಲೈಟ್ ಆಗಿರುತ್ತೆ ಅಲ್ವಾ. ಸಡನ್ನಾಗಿ ಹೇಳೋಕ್ಕೆ ನೆನಪೇ ಆಗಲ್ಲ ನನಗೆ ವಿಡಿಯೋ ಮಾಡಬೇಕಾದ್ರೆ. ಹೈಲೈಟ್ ಆಗಿರುತ್ತೆ ಅಲ್ವಾ, ಅದು ಅನ್ಲಿಸ್ಟಲ್ಲಿರುತ್ತೆ, ಇಲ್ಲ ಪ್ರೈವೇಟಲ್ಲಿರುತ್ತೆ. ಆ ಥರ ಇರೋದನ್ನು ನೋಡ್ಕೊಳ್ಳಿ ಒಂದ್ಸಲ, ಓಕೆನಾ? ವೀಡಿಯೋಸ್ ಎಲ್ಲ ಯಾವುದೂ ಪ್ರೈವೇಟಿಗಿರಲ್ಲ. ಅದು ನೀವು ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ನಮಗೆ ಗೊತ್ತಿಲ್ದಂಗೆ ಆಗೋದು ಅಂದರೆ ಲೈವ್ದು ಹೈಲೈಟ್ಸ್ ಇರುತ್ತೆ ಅಲ್ವಾ, ಅದು ಮಾತ್ರ. ಇದು ಬೆಸ್ಟ್ ಎಕ್ಸಾಂಪಲ್, ಓಕೆನಾ? ಇದನ್ನು ಫಸ್ಟು ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣವಾ. ನಿಮ್ಮ ಚಾನಲ್ಗೆ ಫಸ್ಟು ಶಾರ್ಟ್ಸ್ ವೀಡಿಯೋಸು ಹಾಕ್ತಿರಲ್ವ, ಜಾಸ್ತಿ ಇಶ್ಯೂಸು ಲಾಂಗ್ ವೀಡಿಯೋದಲ್ಲಿ ಯಾವುದೇ ರೀತಿ ಇಶ್ಯೂಸ್ ಬರಲ್ಲ. ಶಾರ್ಟ್ಸ್ ವೀಡಿಯೋಸ್ ಹಾಕ್ತಿರಲ್ವ, ಅದು ನಿಮ್ಮ ಮೊಬೈಲಲ್ಲಿ ನೀವೇ ಮೊಬೈಲಲ್ಲಿ ಓನಾಗಿ ವೀಡಿಯೋಸ್ ಮಾಡಿದರೆ ಯಾವುದೇ ಥರ ಇಶ್ಯೂಸ್ ಇರಲ್ಲ. ಆ್ಯಂಡ್ ಯಾವ ಥರ ಮಾಡಿದ್ರೆ ನಿಮಗೆ ಇಶ್ಯೂಸ್ ಆಗುತ್ತೆ ಅಂತಲೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಶಾರ್ಟ್ಸ್ ವೀಡಿಯೋಸ್ ಬಂದು ನಿಮ್ಮ ಮೊಬೈಲಲ್ಲಿ ನೀವೇ ಓನಾಗಿ ಶೂಟ್ ಮಾಡಬೇಕಾಗಿರುತ್ತೆ. ಅಂಥ ವೀಡಿಯೋಸ್ ಹಾಕಿದ್ರೆ ಯಾವುದೇ ರೀತಿ ಚಾನಲ್ಗೆ ತೊಂದರೆ ಆಗಲ್ಲ. ಎಕ್ಸಾಂಪಲ್, ಇವಾಗ ನೀವು ಇನ್ಸ್ಟಾ ಯೂಸ್ ಮಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ. ಇನ್ಸ್ಟಾದಲ್ಲಿ ಹಾಕಿರೋ ವೀಡಿಯೋಸ್ನ ಡೌನ್ಲೋಡ್ ಮಾಡಿಕೊಂಡು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ಶಾರ್ಟ್ಸ್ ಪಾಲಿಸಿ ಅಂದ್ಬಿಟ್ಟು ಬರುತ್ತೆ. ರಿಸ್ಟ್ರಿಕ್ಷನಲ್ಲಿ ಶಾರ್ಟ್ಸ್ ಪಾಲಿಸಿ ಅಂತ ಬರುತ್ತೆ. ಆ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬಾರ್ದು. ಇನ್ನೂ ಅಪ್ಲೋಡ್ ಮಾಡಲೇಬೇಕು ಅಂದರೆ ನೀವು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಒಂದು ಡೌನ್ಲೋಡ್ ಆಪ್ಷನ್ಸ್ ಇರುತ್ತೆ. ಆ ಥರ ಡೌನ್ಲೋಡ್ ಮಾಡಿಕೊಂಡು ಆಡಿಯೋನ ಬಂದು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿನೇ ಆಡಿಯೋ ಸರ್ಚ್ ಇರುತ್ತೆ, ಅಲ್ಲಿ ಸರ್ಚ್ ಮಾಡಿಕೊಂಡು ನೀವು ಅಲ್ಲಿ ಆಡಿಯೋನ ಸೆಲೆಕ್ಟ್ ಮಾಡಿ ಹಾಕಿದ್ರೆ ಅದು ನಿಮಗೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ. ಮೇಯ್ನ್ ಪಾಯಿಂಟ್ ಇದರಲ್ಲಿ ಇನ್ಸ್ಟಾದು ಐಡಿ ನೇಮ್ ಇರಬಾರ್ದು. ನಂದು ಆ ಥರ ಇತ್ತು. ನಾನು ಅಪ್ಲೈ ಮಾಡೋಕ್ಕೆ ಮುಂಚೆ ಆ ಥರ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದೆ. ನೀವು ಅದನ್ನು ಎಲ್ಲಿ ನೋಡ್ಬೋದು, ಒಂದೊಂದನ್ನು YT ಸ್ಟುಡಿಯೋದಲ್ಲೇ ನೋಡ್ಕೊಬೋದು. ಅಂದರೆ ಜಾಸ್ತಿ ಒಂದೇ ಸಲ ನೋಡಬೇಕು ಎಷ್ಟು ವೀಡಿಯೋಗೆ ಯಾವ್ಯಾವ ಥರ ಇಶ್ಯೂಸ್ ಆಗಿದೆ ಅಂತ. ಕ್ರೋಮಲ್ಲಿ ಓಪನ್ ಮಾಡ್ಕೊಬೇಕಾಗುತ್ತೆ ನೀವು. ಕ್ರೋಮಲ್ಲಿ YT ಡೆಸ್ಕ್ಟಾಪ್ ಅಂತ ಓಪನ್ ಮಾಡಿದ್ರೆ ಕ್ರೋಮಲ್ಲಿ ಓಪನ್ ಆಗುತ್ತೆ ನಿಮಗೆ. ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ವೀಡಿಯೋಸ್ದು ಒಂದು ಕಡೆ ಬರುತ್ತೆ, ಶಾರ್ಟ್ಸ್ದು ಒಂದು ಕಡೆ ಇರುತ್ತೆ, ಲೈವ್ ಮಾಡ್ತಾಯಿದ್ರೆ ಲೈವ್ದು ಒಂದು ಕಡೆ ಇರುತ್ತೆ, ಓಕೆನಾ? ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ರಿಸ್ಟ್ರಿಕ್ಷನ್ ಅಂತ ಇರುತ್ತೆ ಅಲ್ವಾ, ಅಲ್ಲಿ ಕೆಳಗಡೆ ನಿಮ್ಮದು ವೀಡಿಯೋಸ್ಗೆ ಏನಾದರೂ ಇಶ್ಯೂಸ್ ಇದ್ದರೆ ಅಲ್ಲಿ ಏನು ಇಲ್ಲ ಅಂದರೆ ನೋನ್ ಅಂತ ಬಂದಿರುತ್ತೆ. ಏನಾದ್ರು ಇದ್ದರೆ ಅಲ್ಲಿ ರೀಸನ್ ಇರುತ್ತೆ. ನಿಮ್ಮ ವಿಡಿಯೋ ಹಿಂಗೆ ಆಗಿದೆ, ಕಾಪಿರೈಟ್ ಇದ್ದರೆ ಕಾಪಿರೈಟ್ ಅಂತ ಇರುತ್ತೆ, ಶಾರ್ಟ್ಸ್ ಪಾಲಿಸಿ ಇದ್ದರೆ ಶಾರ್ಟ್ಸ್ ಪಾಲಿಸಿ ಅಂತ ಇರುತ್ತೆ. ಏನೇ ಒಂದು ಇಶ್ಯೂಸ್ ಇದ್ದರೂ, ಡೂಪ್ಲಿಕೇಟ್ ವಿಡಿಯೋ, ಇನ್ನೊಂದೇನೋ ಹೇಳ್ತಾರಲ್ಲ ಕಂಟೆಂಟ್ ವಿಡಿಯೋ, ಈ ಥರ ಎಲ್ಲ ಇರುತ್ತೆ ಅಲ್ವಾ, ಅದು ರೀಸನ್ ನಿಮಗೆ ಅಲ್ಲೇ ಇರುತ್ತೆ. ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ರೀ. YT ಸ್ಟುಡಿಯೋದ ಓಪನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಕಂಟೆಂಟ್ಗೆ ಹೋದರೆ, ನಾನಿವಾಗ ನಿಮಗೆ ಶಾರ್ಟ್ಸ್ದು ತೋರಿಸ್ತಾ ಇದ್ದೀನಿ, ಓಕೆನಾ? ಇಲ್ಲಿ ಓಪನ್ ಮಾಡ್ಕೊತೀರಾ ಅಲ್ವಾ, ಇಲ್ಲಿ ವ್ಯೂಸ್ ಆಲ್ ಕೊಡಿ, ಈ ಥರ ಓಪನ್ ಆಗುತ್ತೆ. ಐ ಥಿಂಕ್ ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ಇಲ್ಲಿ 3 ಈ ಥರ ಡಾಟ್ಸ್ ಇರುತ್ತೆ ನೋಡಿ. ಇಲ್ಲಿ ಹಿಂಗೆ ಓಪನ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಇಲ್ಲಿ ಬರುತ್ತೆ. ಇಲ್ಲಿ ರಿಸ್ಟ್ರಿಕ್ಷನಲ್ಲಿ ಬಂದು ರಿಸ್ಟ್ರಿಕ್ಷನ್ ಇಲ್ಲಿದೆ ಅಲ್ವಾ,
ನೋನ್ ಅಂತ ಇದೆ. ಓಕೆನಾ, ಏನಾದರೂ ಇಶ್ಯೂಸ್ ಇದ್ದರೆ ಅಲ್ಲಿ ನಿಮಗೆ ರೀಸನ್ ಏನಿರುತ್ತೆ ಅದೇ ಬಂದಿರುತ್ತೆ, ಅಲ್ಲಿನೇ ಶೋ ಆಗುತ್ತೆ ನಿಮಗೆ. ಏನಾದರೂ ಇದು ಒಂದೊಂದನ್ನು ಈ ಥರ ಓಪನ್ ಮಾಡಿ ನೋಡಬೇಕಾಗುತ್ತೆ. ವೈ ಟಿ ಸ್ಟುಡಿಯೋದಲ್ಲಿ ನೋಡಿದ್ರೆ ಡೆಸ್ಕ್ಟಾಪಲ್ಲಿ ಓಪನ್ ಮಾಡಿದರೆ, ಎಕ್ಸಾಂಪಲ್ ನಾನು ನಿಮಗೆ ಸಿಸ್ಟಮಲ್ಲಿ ತೋರಿಸ್ತೀನಿ ರೀ. ಓಕೆ, ನನ್ನ ಚಾನಲ್ನ ನಾನು ಕಂಪ್ಯೂಟರಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತ ಇದೆ ಅಲ್ವಾ, ಇಲ್ಲಿ ಓಪನ್ ಮಾಡ್ಕೊಬೇಕಾಗುತ್ತೆ. ನೀವು ಮೊಬೈಲಲ್ಲಿ ಓಪನ್ ಮಾಡೋದಾದರೆ ಕ್ರೋಮಲ್ಲಿ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆನಾ, ಅಲ್ಲಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಬಂದರೆ ನಿಮಗೆ ಕ್ಲೀನಾಗಿ ಎಲ್ಲನೂ ಶೋ ಆಗುತ್ತೆ. ಓಕೆನಾ, ಇಲ್ಲಿ ಕಂಟೆಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದೊಂದು ವೀಡಿಯೋದೂ ನಿಮಗೆ ನೋಡಿ, ಇಲ್ಲಿದೆ ನೋಡಿ, ನಾನು ಕೀಬೋರ್ಡಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆಯಾ ರಿಸ್ಟ್ರಿಕ್ಷನ್ ಇಲ್ಲಿ ಇದೆ ಅಲ್ವಾ, ಇಲ್ಲಿ ನಂದು ಎಲ್ಲ ನೋನ್ ಅಂತ ಇದೆ ನೋಡಿ. ಈ ಥರ ಏನಾದರೂ ವಿಡಿಯೋದಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ, ಕಾಪಿರೈಟ್ ಇದ್ದರೆ, ಅಥವಾ ಏನಾದರೂ ಮ್ಯೂಸಿಕ್ದು ಅದು ಇದು ಬ್ಯಾಕ್ಗ್ರೌಂಡು ಏನೇ ಇದ್ರೂ ಇಲ್ಲಿ ರೀಸನ್ ಬಂದಿರುತ್ತೆ. ಅಂಥ ವೀಡಿಯೋಸ್ ಏನಾದ್ರು ಇದ್ದರೆ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಪಕ್ಕದಲ್ಲಿ ಬಂದರೆ ಶಾರ್ಟ್ಸ್ ಇದೆ ನೋಡಿ, ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ರಿಸ್ಟ್ರಿಕ್ಷನ್ ಅಂತ ಇದೆ ಅಲ್ವಾ, ಇಲ್ಲಿ ಎಲ್ಲದೂ ನೋನ್ ಅಂತಲೇ ಇದೆ. ನಂದು ಮುಂಚೆ ಇತ್ತು, ನೋಡ್ತೀನಿ ನಾನು ಫೋನಲ್ಲಿ ಎಲ್ಲರೂ ಇದ್ದರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಕಡೆ ಕ್ಲಿಕ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಓಪನ್ ಆಗುತ್ತೆ. ಓಕೆನಾ, ನೋಡಿ ಇಲ್ಲೇನಾದರೂ ರೀಸನ್ ಇದ್ದರೆ, ನನಗೆ ಒಂದು 10-12 ವೀಡಿಯೋಗೆ ಶಾರ್ಟ್ಸ್ ಪಾಲಿಸಿ ಅಂತ ಇಲ್ಲಿತ್ತು. ಶಾರ್ಟ್ಸ್ ಪಾಲಿಸಿ ಅಂದರೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಇನ್ಸ್ಟಾದಲ್ಲಿ ಆಡಿಯೋ ಇರೋದನ್ನು ವೀಡಿಯೋ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ನನಗೆ ಶಾರ್ಟ್ಸ್ ಪಾಲಿಸಿ ಅಂತ ಬರ್ತಾಯಿತ್ತು. ಅದು ಬಿಟ್ಟು ನನಗೆ ಕಾಪಿರೈಟು ಆ ಥರ ಯಾವುದೇ ಥರ ಏನೂ ಬಂದಿಲ್ಲ. ಇದು ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಫಸ್ಟು ನೀವು ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಫಸ್ಟು ಸ್ಟೆಪ್ಪು ಇದೇ ಇರುತ್ತೆ. ಓಕೆನಾ, ಫಸ್ಟು ನಿಮ್ಮ ವೀಡಿಯೋಸು ಶಾರ್ಟ್ಸು ಎಲ್ಲ ಅದನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ. ಯಾವ್ದ್ಯಾವುದು ಏನಾಗಿದೆ, ಯಾವ ಸ್ಟೇಜಲ್ಲಿದೆ ಅಂದ್ಬಿಟ್ಟು ಹಿಂಗೆ ಚೆಕ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಕಂಪ್ಯೂಟರ್ ಇಲ್ಲ ಅನ್ನೋರು ಮನೆಯಲ್ಲಿ ನಿಮಗೆ ಅಂದರೆ ಮೊಬೈಲಲ್ಲಿ ಕ್ರೋಮಲ್ಲಿ ವೈ ಟಿ ಡೆಸ್ಕ್ಟಾಪ್ ಅಂತ ಓಪನ್ ಮಾಡಿಕೊಂಡ್ರೆ ಓಪನ್ ಆಗುತ್ತೆ. ಮತ್ತು ಇದು ಡ್ಯಾಶ್ ಬೋರ್ಡ್ ಇರುತ್ತೆ. ಓಕೆನಾ, ನಿಮಗೆ ಸಬ್ಸ್ಕ್ರೈಬು 1000 ಆಗಿರಬೇಕಾಗುತ್ತೆ. ವಾಚ್ ಟೈಮು 4000 ಆದ್ರೇ ನಿಮಗೆ ತೋರಿಸೋದು. ಇನ್ನು ಹೇಳ್ದೆ ಅಲ್ಲ, ಕಾಪಿರೈಟ್ ಏನಕ್ಕೆ ಬರುತ್ತೆ ಅಂದರೆ, ಇನ್ಸ್ಟಾದಲ್ಲಿ ಇವಾಗ ಯಾರೋ ಒಬ್ಬರು ವೀಡಿಯೋ ಮಾಡಿರ್ತಾರೆ, ಅವ್ರ ವೀಡಿಯೋನ ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ನಮಗೆ ಕಾಪಿರೈಟ್ ಬರುತ್ತೆ. ಒಂದು ನಿಮಿಷ. ಇವಾಗ ಕಾಪಿರೈಟು ಯಾವ ಥರ ವೀಡಿಯೋಸ್ಗಳಿಗೆ ಬರುತ್ತೆ ಅಂದರೆ, ನೀವು ಹೇಳ್ದಾಗೆ ಇನ್ಸ್ಟಾದಲ್ಲಿ ಡೌನ್ಲೋಡ್ ಮಾಡಿ ಹಾಕ್ಕೊಂಡಿರ್ತೀವಲ್ವ, ಆ ಥರ ವೀಡಿಯೋಸ್ಗೆ ನಿಮಗೆ ಕಾಪಿರೈಟ್ ಬರುತ್ತೆ. ಇನ್ನು ರೀಯೂಸ್ ಕಂಟೆಂಟ್ ಅಂದರೆ, ಇವಾಗ ಯಾವುದೋ ಒಂದು ವೀಡಿಯೋಸು ಶಾರ್ಟ್ಸಲ್ಲಿ ಚೆನ್ನಾಗಿ ಜಾಸ್ತಿ ವ್ಯೂಸ್ ಆಗಿರುತ್ತೆ ಅಂದ್ಬಿಟ್ಟು ಅದೇ ಸಾಂಗು ಅದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ. ಸೊ ಆ ಥರ ತಪ್ಪು ನೀವು ಮಾಡಬೇಡಿ. ಬೇಕಂದರೆ ಅದೇ ವೀಡಿಯೋಗೆ ಸಾಂಗ್ ಚೇಂಜ್ ಮಾಡಾಕಿ ಅದು ನೋ ಇಶ್ಯೂಸ್ ಆಗುತ್ತೆ. ಬಟ್ ಒಂದೇ ಸಾಂಗು ಒಂದೇ ವೀಡಿಯೋ ಒಂದು 4-5 ಸಲ ಆ ಥರ ಅಪ್ಲೋಡ್ ಮಾಡ್ತಾಯಿದ್ರೆ ಅದು ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ. ಸೊ ಅಪ್ಲೈ ಮಾಡೋಕ್ಕೂ ಮುಂಚೆ, ನೀವು ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೂ ಮುಂಚೆ ಇಷ್ಟೆಲ್ಲ ನೋಡ್ಕೊಬೇಕಾಗುತ್ತೆ. ಮತ್ತು ಇನ್ನು ಕೆಲವ್ರಿಗೆ ಲೈವ್ ಎಲ್ಲ ಮಾಡಬೇಕಾದ್ರೆ ಎಲ್ಲ ತುಂಬ ಇಶ್ಯೂಸ್ ಇರುತ್ತೆ. ಲೈವ್ ಎಲ್ಲ ಮಾಡೋದು ಯಾವ ಥರ ಅಂತ ಎಲ್ಲ ಅಂದ್ಬಿಟ್ಟು ನಾನು ನಿಮಗೆ ಅದನ್ನು ಲೈವ್ ಮಾಡೋದು ಯಾವ ಥರ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಜಸ್ಟ್ ಚಾನಲ್ ಮಾನಿಟೈಸ್ ಆಗಿದ್ದರೆ ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಒಬ್ಬರು ಕೇಳಿದರು. ಸೊ ಅವರಿಗೆ ಹೇಳ್ತಾ ಇದ್ದೀನಿ. ನಾನು ಅದು ಸಿಸ್ಟಮಲ್ಲಿ ತೋರಿಸ್ದೆ ಅಲ್ವಾ, ಅದೇ ರೀತಿ ನೀವು ಡೆಸ್ಕ್ಟಾಪಲ್ಲಿ ಹೋಗಿ ಎಲ್ಲ ಚೆಕ್ ಮಾಡ್ಕೊಬೇಕಾಗುತ್ತೆ. ಫಸ್ಟು ಏನಾದರೂ ಇಶ್ಯೂಸ್ ಇದೆಯಾ, ಕಾಪಿರೈಟ್ ಇದೆಯಾ, ರೀಯೂಸ್ ಕಂಟೆಂಟ್ ಇದೆಯಾ, ಶಾರ್ಟ್ಸ್ ಪಾಲಿಸಿ ಇದೆಯಾ ಅಂತ ಎಲ್ಲ. ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಬರ್ದಿರೋ ಚಾನಲ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂದರೆ ನಾನು ಹೇಳ್ತೀನಿ, ಕೇಳ್ಕೊಳ್ಳಿ. ಫಸ್ಟು ಲಾಂಗ್ ವೀಡಿಯೋಸ್ನ ಹಾಕಬೇಕಾಗುತ್ತೆ. ಲಾಂಗ್ ವೀಡಿಯೋಸ್ನ ಬಂದು ನಾವೇ ನಮ್ಮ ಮೊಬೈಲಲ್ಲಿ ನಾವೇ ಓನಾಗಿ ಮಾಡಿರಬೇಕಾಗುತ್ತೆ. ಯಾರ್ಯಾರ್ದೋ ವೀಡಿಯೋನ ತೊಗೊಂಡು ಅಪ್ಲೋಡ್ ಮಾಡೋ ಆಗಿರಲ್ಲ. ನಮ್ಮ ಮೊಬೈಲಲ್ಲಿ ನಾವೇ ಶೂಟ್ ಮಾಡಿರಬೇಕು, ನಾವಿರಬೇಕು. ಅಂಥ ವೀಡಿಯೋಸ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಆ್ಯಂಡ್ ವಾಯ್ಸ್ ಎಲ್ಲ ಕೊಟ್ಬಿಟ್ಟು ಕ್ಲೀನಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ವ್ಯೂಸ್ ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತಲೂ ನಾನು ಹೇಳಿದ್ದೀನಿ. ಆದಷ್ಟು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ, ಏನೇನು ವೀಡಿಯೋ ಬಗ್ಗೆ ರಿಲೇಟೆಡ್ ಆಗಿ ವರ್ಡ್ಸ್ಗಳನ್ನ ಮೆನ್ಷನ್ ಮಾಡಿ ಹ್ಯಾಶ್ಟ್ಯಾಗ್ ಹಾಕಿ. ಆವಾಗ ನಿಮಗೆ ವ್ಯೂಸು ಚೆನ್ನಾಗಾಗುತ್ತೆ ಮತ್ತು ಸಬ್ಬು ಚೆನ್ನಾಗಿ ಬರುತ್ತೆ. ಇನ್ನು ಸಬ್ಬು ಮಾಡ್ಕೊಬೇಕು ಅಂದರೆ, ಬೇಗ ಸಬ್ ಮಾಡ್ಕೊಬೇಕು ಅಂದರೆ ಶಾರ್ಟ್ಸ್ ವೀಡಿಯೋಸು, ಟ್ರೆಂಡಿಂಗಲ್ಲಿರೋ ಶಾರ್ಟ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ವೀಡಿಯೋನ ನೀವೇ ಮಾಡ್ಕೊಂಡಿರ್ಬೇಕಾಗುತ್ತೆ. ವೀಡಿಯೋಗೆ ಟ್ರೆಂಡಿಂಗ್ ಸಾಂಗ್ ಯೂಸ್ ಮಾಡೋದ್ರಿಂದ ನಿಮಗೆ
ಶಾರ್ಟ್ಸು ವ್ಯೂಸು ಚೆನ್ನಾಗಿ ಬರುತ್ತೆ. ನೀವು ಹುಡ್ಕೋದೇ ಬೇಡ, ಅಲ್ಲಿ ಟ್ರೆಂಡಿಂಗ್ ಸಾಂಗ್ ಅಂತ ಹಾಕಿದ್ರೆ ಅಲ್ಲೇ ಬಂದುಬಿಡುತ್ತೆ. ಅದರಲ್ಲಿ ಜಾಸ್ತಿ ಕನ್ನಡ ಸಾಂಗ್ಗಳಿಗಿಂತ ಹಿಂದಿ ಸಾಂಗ್ಗಳೇ ಜಾಸ್ತಿ ಬರುತ್ತೆ. ಯಾವುದಾದ್ರೆ ನಮಗೇನು ನಮ್ಮ ಚಾನಲ್ಲು ನಮ್ಮದು ಬೇಗ ಗ್ರೋತ್ ಆಗಬೇಕು ಅಂದರೆ ಲ್ಯಾಂಗ್ವೇಜು ನೋ ಇಶ್ಯೂ, ಓಕೆ ಅಲ್ವಾ. ಮ್ಯೂಸಿಕ್ ಎಲ್ಲ ಯಾವುದಿರುತ್ತೆ ಅದನ್ನು ಹಾಕ್ಕೊಂಡು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ತೊಂದರೆ ಆಗ್ದಲೇ ಇರಬೇಕು ಅಂದರೆ ನಿಮ್ಮ ಮೊಬೈಲಲ್ಲಿ ಮಾಡಿರೋ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡಿದ್ರೆ ಯಾವುದೇ ರೀತಿ ಇಶ್ಯೂಸು ಆಗೋಲ್ಲ. ಇನ್ನು ಅಷ್ಟೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ನಿಮಗೆ ಅಪ್ಲೈ ಬಟನ್ ಬಂದಿರುತ್ತೆ. ಆದಷ್ಟು 3000 ವಾಚ್ ಟೈಮ್ ಆದಮೇಲೆ ಆಫ್ ಮೋನೋಗೆ ಅಪ್ಲೈ ಮಾಡ್ಕೊಳ್ಳಿ. ಆಫ್ ಮೋನೋಗೆ ಯಾಕೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಆಫ್ ಮೋನೋ ಆಗಿರುತ್ತೆ. ಇನ್ ಕೇಸ್ ನಮಗೆ ಗೊತ್ತಿಲ್ಲದಂಗೆ ಒಂದೊಂದು ಸಲ YTಯಲ್ಲಿ ಎಲ್ಲದನ್ನು ಕ್ಲಿಯರಾಗಿ ತೋರಿಸಲ್ಲ, ಒಂದೊಂದು ವೀಡಿಯೋ ಏನಾದರೂ ಆಗಿದ್ದರೆ. ಸೊ ಅವರು YT ಅವರು ಚೆಕ್ ಮಾಡಿದಾಗ ಏನಾದರೂ ಇಶ್ಯೂಸ್ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ. ಹಂಗಿರಬೇಕಾದ್ರೆ ನಾನು ಆಫ್ ಮಾನಿಟೈಸೇಷನ್ ಮಾಡ್ಕೊಂಡಿದ್ದ ಉದ್ದೇಶ ಇಷ್ಟೇ. ಇನ್ ಕೇಸ್ 4000 ಆಗಿ ಆಮೇಲೆ ನನ್ನ ಚಾನಲ್ ಏನಾದರೂ ಅಕ್ಸೆಪ್ಟ್ ಆಗಿಲ್ಲ ಅಂದರೆ ರಿಜೆಕ್ಟ್ ಮಾಡಿದ್ರೆ ಅಂದ್ಬಿಟ್ಟು, ಯಾಕೆ ಅಂದ್ಬಿಟ್ಟು 3000ಗೆ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ಇನ್ ಕೇಸ್ ರಿಜೆಕ್ಟ್ ಆದ್ರೂ ಅಲ್ಲಿಗೆ ಕೈ ಬಿಡ್ಬೋದು. ಹಾಗೆ ಸಕ್ಸಸ್ ಆದ್ರೂ ಬೇಗ. ಇನ್ನು 3000ಗೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಅದು ಅಪ್ರೂವಲ್ ಆದರೆ ನಿಮಗೆ ಪ್ಲಸ್ ಪಾಯಿಂಟು $, ಆವಾಗಿಂದನೇ ಕೌಂಟ್ ಆಗುತ್ತೆ. $, ಮೆಂಬರ್ಶಿಪ್ಪು, ಸೂಪರ್ ಚಾಟು ಇದೆಲ್ಲ ಆವಾಗಿಂದನೇ ಕೌಂಟ್ ಆಗುತ್ತೆ. ನೀವು 4000 ಆದಮೇಲೆ 1000 ವಾಚ್ ಅವರ್ ಮಾಡೋಕ್ಕೆ ಏನಿಲ್ಲ ಅಂದ್ರೂ 15 to 20 ಡೇಸ್ ಬೇಕಾಗುತ್ತೆ. ಆವಾಗ ನಮಗೆ ಮೆಂಬರ್ಶಿಪ್ ತೊಗೊಳ್ಳೋ ಆಪ್ಷನ್ಸು ಇರಲ್ಲ, ಯಾರೂ $, ಯಾವುದು ನಮಗೆ ಕೌಂಟ್ ಆಗ್ತಾ ಇರಲ್ಲ. ಸೊ 3000ಗೆ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ 3000 ಅದು ಎಕ್ಸೆಪ್ಟ್ ಆದಮೇಲೆ ಆವಾಗಿಂದನೇ ನಿಮಗೆಲ್ಲ $ಗೆ ಎಲ್ಲದನ್ನು ಕೌಂಟ್ ಆಗುತ್ತೆ. ನನ್ನನ್ನು ಕೇಳೋದಾದರೆ ಆಫ್ ಮೋನೋ ಒಳ್ಳೆಯದಾ ಫುಲ್ ಮೋನೋ ಒಳ್ಳೆಯದಾ ಅಂತ ಕೇಳಿದ್ರೆ ನಾನು ಹೇಳೋದು ಆಫ್ ಮೋನೋನೇ ಒಳ್ಳೆಯದು ಅಂತ. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಆ ಅನುಭವದ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಫ್ ಮೋನೋನೇ ತುಂಬ ಒಳ್ಳೆಯದು. ಸೊ ಆದಷ್ಟು ಮೋನೋಗೆ ಎಲ್ಲ ಅಪ್ಲೈ ಮಾಡೋಕ್ಕೂ ಮುಂಚೆ ನಾನು ಹೇಳಿರೋ ಅಷ್ಟು ಪಾಲಿಸಿನ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ಅಷ್ಟೇ. ಇನ್ನೇನು ಇರಲ್ಲ. ಮೋನೋಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಇಷ್ಟೇ ಚೆಕ್ ಮಾಡಬೇಕು ನೀವು. ಅದೇನು ದೊಡ್ಡ ವಿಷಯ ಅಲ್ಲ. ಕೆಲವರು ಅದನ್ನು ಬೇರೆಯವ್ರಿಗೆ ಕೊಡ್ತೀನಿ, ಬೇರೆ ನಮ್ಮ ಚಾನಲ್ನ ಫಸ್ಟ್ ಆಫ್ ಆಲು ನಾವು ಯಾರ ಕೈಗೂ ಹ್ಯಾಂಡ್ ಓವರ್ ಮಾಡಬಾರ್ದು, ಓಕೆನಾ. ಯಾರು ಯಾವಾಗ ಹೆಂಗಿರ್ತಾರೆ ಅಂತ ಗೊತ್ತಿರಲ್ಲ. ಅವರು ಏನು ಸುಮ್ಮನೆ ಮಾಡಿಕೊಟ್ಟಿರಲ್ಲ, ದುಡ್ಡು ಕೊಟ್ಟು ಮಾಡ್ಕೊಂಡಿರ್ತಾರೆ. ನಾಳೆ ನಮಗೆ ಅವರು ಒಂದಲ್ಲ ಯಾವುದಾದ್ರು ರೀತಿ ಬ್ಲ್ಯಾಕ್ ಮೇಲೆಲ್ಲ ಮಾಡ್ಬೋದು. ಸೊ ಹಂಗಾಗಿ ನಮ್ಮ ಚಾನಲ್ನ ನಾವೇ ಇಂಪ್ರೂವ್ ಮಾಡ್ಕೊಬೇಕಾಗುತ್ತೆ. ನಾನು ಹೇಳಿದ್ದನ್ನೆಲ್ಲ ಇಷ್ಟು ಪಾಲಿಸಿ ಮೇಂಟೈನ್ ಮಾಡಿ ಮೋನೋಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಆರಾಮಾಗಿ ನಾವೇ ಮೋನೋಗೆ ಅಪ್ಲೈ ಮಾಡ್ಕೊಬೋದು. ಏನಿಲ್ಲ, ಅಲ್ಲಿ ಜಸ್ಟ್ ಅಪ್ಲೈ ಮಾಡಿದ್ಮೇಲೆ ಅಗ್ರಿ ಆ ಥರ ಕೇಳುತ್ತೆ, ಅದನ್ನೆಲ್ಲ ಆಕ್ಸೆಪ್ಟ್ ಮಾಡಿ ಜಸ್ಟ್ ಅಪ್ಲೈ ಮಾಡೋದಷ್ಟೇ. ಮೋನೋಗೆ ಅಪ್ಲೈ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸು ಆ ಥರ ಎಲ್ಲ ಏನೂ ಇರಲ್ಲ, ಟೈಪ್ ಮಾಡೋದು ಆ ಥರ ಏನೂ ಇರಲ್ಲ. ಜಸ್ಟ್ ಅದನ್ನೆಲ್ಲ ಓದ್ಬಿಟ್ಟು ಆಕ್ಸೆಪ್ಟ್ ಮಾಡಬೇಕು ಅಷ್ಟೇ. ಐ ಅಗ್ರಿ ಆಕ್ಸೆಪ್ಟೆಡ್ ಅಂದ್ಬಿಟ್ಟು ಅಪ್ಲೈ ಮಾಡೋದಷ್ಟೇ. ಒಂದು 3-4 ಸ್ಟೆಪ್ ಇರುತ್ತೆ ಅಷ್ಟೇ. ಮೋನೋಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಕ್ಲೀನಾಗಿ ಓದ್ಬಿಟ್ಟು ಅಪ್ಲೈ ಮಾಡಿ ಅಷ್ಟೇ, ಇನ್ನೇನಿರಲ್ಲ. ಇನ್ನು ಅಪ್ಲೈ ಆದಮೇಲೆ ಆ್ಯಡ್ಸೆನ್ಸ್ ಬಂದಮೇಲೆ ತುಂಬ ಪ್ರೋಸೆಸ್ ಇರುತ್ತೆ. ನಾನು ಅದನ್ನು ನಂದು $, ಪಿನ್ನು ಎಲ್ಲ ಆದಮೇಲೆ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಮೋನೋಗೆ ಅಪ್ಲೈ ಮಾಡೋರು ಇಷ್ಟು ರೂಲ್ಸ್ನ ಮೇಂಟೈನ್ ಮಾಡಿ ನಿಮ್ಮ ಚಾನಲ್ಲು ಆರಾಮಾಗಿ ಮಾನಿಟೈಸ್ ಆಗುತ್ತೆ, ರಿಜೆಕ್ಟು ಆಗಲ್ಲ, ಓಕೆನಾ. ರಿಜೆಕ್ಟ್ ಆಗ್ದಲೇ ಇರೋದಕ್ಕೆ ಏನೇನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಈ ಥರ ಎಲ್ಲ ಚೆಕ್ ಮಾಡಿಕೊಂಡು ಶಾರ್ಟ್ಸ್ ಪಾಲಿಸಿ, ಕಾಪಿರೈಟು ಈ ಥರ ಬಂದಿರೋದನ್ನೆಲ್ಲ ಡಿಲೀಟ್ ಮಾಡಿಬಿಡಿ. ಕಾಪಿರೈಟು 1, 2, 3 ಟೈಮ್ಸ್ ಬಂದರೆ ಚಾನಲ್ಲೇ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ, ಓಕೆನಾ. ಕಾಪಿರೈಟ್ ಬರೋ ಥರ ಯಾರು ಚಾನಲ್ನ ಮಾಡ್ಕೊಬೇಡಿ. ಅದು ಬರಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ ಅದೇ ನಮ್ಮದೇ ಓನ್ ಕಂಟೆಂಟ್ ಆಗಿರಬೇಕು, ಮತ್ತು ನಾವೇ ಮೊಬೈಲಲ್ಲಿ ವೀಡಿಯೋ ಮಾಡಿರಬೇಕಾಗುತ್ತೆ. ಆ ಥರ ವೀಡಿಯೋಸ್ಗಳು ಹಾಕಿದ್ರೆ ನಮಗೆ ಚಾನಲ್ಗೆ ಯಾವುದೇ ರೀತಿಯೂ ತೊಂದರೆ ಆಗಲ್ಲ ರೀ. ನಾನು ಇದಕ್ಕೆ 100ಗೆ 1% ಗ್ಯಾರಂಟಿ ಹೇಳ್ತೀನಿ, ಓಕೆನಾ. ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ, ಎಲ್ಲರೂ ಅಕ್ಸೆಪ್ಟ್ ಮಾಡ್ತೀರಾ ಅಂದ್ಕೊತೀನಿ. ಪ್ಲೀಸ್ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಾನಿಷ್ಟೇ, ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಇದ್ರ ಬಗ್ಗೆ ಒಂದು ಒಪಿನಿಯನ್, ಒಂದು ಕಮೆಂಟ್ ಮಾಡಿ. ಹಾಗೆ ಹೈಪ್ ಆಪ್ಷನ್ಸ್ ಇರುತ್ತೆ. ಹೈಪ್ ಮಾಡೋದ್ರಿಂದ ಏನಪ್ಪ ನನಗೆ ಯೂಸು ಅಂದರೆ, ನೀವು ನನಗೆ ದುಡ್ಡಂತೂ ಕೊಡೋಕ್ಕಾಗಲ್ಲ, ಬೇಡ ನನಗೆ, ನಿಮ್ಮ ಹತ್ರ ನನಗೆ ದುಡ್ಡು ಬೇಡ. ಜಸ್ಟ್ ಒಂದು ಹೈಪ್ ಮಾಡಿದ್ರೆ ನನ್ನ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ರೀಚ್ ಆಗಿ ವ್ಯೂಸ್ ಆದರೆ ಸಾಕು ನನಗೆ. ವಿಡಿಯೋ ನಿಮ್ಮ ಮೆಂಬರ್ಶಿಪ್ ಆಗಿ ಸೂಪರ್ ಚಾಟ್ ಮಾಡಿ ಅಂತ ನಾನು ಕೇಳಲ್ಲ. ಜಸ್ಟು ವಿಡಿಯೋನ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡಿ ಸಾಕು. ಇಷ್ಟೇ ನೀವು ನನಗೆ ಕೊಡೋ ಬೆಂಬಲ, ಇಷ್ಟೇ ಸಾಕು. ಇದ್ರ ಮೇಲೆ ನಾನು ಏನೂ ಕೇಳಲ್ಲ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ನಿಮಗೆ ಈ ಥರ ಯಾವುದಾದ್ರೂ ಯೂಸ್ ಆಗುವಂಥ ವೀಡಿಯೋ ಯಾವುದಾದ್ರೂ ಬೇಕು ಅಂದರೆ
ಕಮೆಂಟ್ ಹಾಕಿ. ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬೈ, ಲವ್ ಯು ಆಲ್.